ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಮತ್ತೆ ಇವತ್ತು ಜೂನ್ 5 ಎನ್ವಿರಾನ್ಮೆಂಟ್ ಡೇ. ಮೂರು ಸ್ಕೂಲಲ್ಲಿ ಗ್ರೀನ್ ಥೀಮ್ ಅಂತ ಹೇಳಿ ಗ್ರೀನ್ ಡ್ರೆಸ್ಸಸ್ ನ ವೇರ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಈ ಡ್ರೆಸ್ ನ ಹಾಕಿ ಮ್ಯಾಚಿಂಗ್ ಕ್ಲಿಪ್ಸ್ ಕೂಡ ಹಾಕಿ ರೆಡಿ ಮಾಡಿದ್ದೆ. ಇದು ಟ್ರೀದು ಏನ್ ಕ್ರಾಫ್ಟ್ ವರ್ಕ್ ಇದೆಯಲ್ಲ, ಇದನ್ನ ಹೋದ ವರ್ಷ ಸೇಮ್ ಡೇಗೆ ಅವರು ಸ್ಕೂಲ್ ಕಡೆಯಿಂದನೇ ಕೊಟ್ಟಿದ್ರು. ಸೊ ಅದನ್ನ ಒಂದು ವರ್ಷದಿಂದ ಹಂಗೆ ಇಟ್ಕೊಂಡಿದ್ಲು. ಸೊ ಇವತ್ತು ಅದನ್ನೇ ತಗೊಂಡು ಹೋಗಿ ಕೊಡ್ತೀನಿ ಅಂತ ಅಂದ್ಲು. ಸರಿ ಅಂತ ಹೇಳಿ ಕೊಟ್ಟು ಕಳಿಸ್ದೆ. ಮತ್ತೆ ಇನ್ನೊಂದು ಏನಂದ್ರೆ ನನ್ನ ಮಗಳು ಬರ್ಡೇ ಮೇ 21 ಇರೋದು. ಸೊ ಅದನ್ನ ಸೆಲೆಬ್ರೇಷನ್ ಹೇಗ್ ಮಾಡಿದ್ವಿ ಅಂತ ಆಲ್ರೆಡಿ ನಾನು ವ್ಲಾಗ್ಸ್ ಹಾಕಿದ್ದೀನಿ. ಮೋನು ಬರ್ಡೇ ಎವ್ರಿ ಇಯರ್ ಸಮ್ಮರ್ ಹಾಲಿಡೇಸ್ ಅಲ್ಲೇನೆ ಬರುತ್ತೆ. ಸೊ ಹಂಗಾಗಿ ಅವಳಿಗೆ ಅವಳ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಮಿಸ್ ಆಗುತ್ತೆ ಸ್ಕೂಲಲ್ಲಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಫೀಲ್ ಇತ್ತು. ಮತ್ತೆ ಅವಳು ಪ್ರತಿ ಸರಿ ಯಾರದೇ ಬರ್ಡೇ ಆದ್ರೂ ಕೇಕ್ ಕಟ್ ಮಾಡಿದಾಗ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದಾಗ ಬಂದು ನಮ್ಮ ಹತ್ರ ಶೇರ್ ಮಾಡ್ಕೊಂಡಾಗ ನಮಗೂ ಬೇಜಾರಾಗ್ತಿತ್ತು. ಸೊ ನನ್ನ ಮಗಳದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಹಾಗಾಗಿ ಸ್ಕೂಲಲ್ಲಿ ಪರ್ಮಿಷನ್ ನ ಕೇಳಿದ್ವಿ ಕೇಕ್ ಕಟ್ ಮಾಡ್ತೀವಿ ಅಂತ ಹೇಳಿ. ಸೊ ಅವರು ಈ ವರ್ಷದಿಂದ ಅಲೋ ಮಾಡಲ್ಲ ಅಂತ ಹೇಳಿದ್ರು. ಚಾಕ್ಲೇಟ್ಸ್ ಬೇಕಿದ್ರೆ ಕೊಡ್ಬೋದು ಅಂತ ಹೇಳಿದ್ರು. ಹಂಗಾಗಿ ವರ್ಕ್ ಚಾಕ್ಲೇಟ್ ಮತ್ತೆ ಟೀಚರ್ಸ್ಗೆ ಅಂತ ಹೇಳಿ ಸ್ವೀಟ್ಸ್ ನ ತಕೊಂಡು ಹೋಗಿ ಕೊಟ್ಲು. ಸೊ ಅವಳಿಗೂ ಖುಷಿ ಆಗುತ್ತೆ. ಆಫ್ಟರ್ 15 ಡೇಸ್ ಬರ್ಡೇ ಆದ್ಮೇಲೂ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಅವಳ ಫ್ರೆಂಡ್ಸ್ ಜೊತೆ, ಅವಳಿಗೂ ಖುಷಿ ಆಯ್ತು. ಸೊ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಸಿಕ್ತು. ಮೋನುಗೆ ಬರ್ಡೇ ಡ್ರೆಸ್ ಎಲ್ಲ ಹಾಕಿ ಕಳ್ಸ್ಬೋದಿತ್ತು, ಬಟ್ ಇವತ್ತು ಗ್ರೀನ್ ಥೀಮ್ ಇದ್ದಿದ್ರಿಂದ ಇದೇ ಡ್ರೆಸ್ ಇರ್ಲಿ ಅಂತ ಹೇಳ್ಬಿಟ್ಟು ಇದೇ ಡ್ರೆಸ್ ಅಲ್ಲಿ ಕಳ್ಸಿ